ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಸೊ ಲಾಗ್ ಹಾಕೋದು ತುಂಬ ಲೇಟ್ ಆಗ್ತಾ ಇದೆ, ಯಾಕೆ ಅಂದರೆ ಸ್ವಲ್ಪ ಕೆಲಸಗಳಿರೋದ್ರಿಂದ 2 ಡೇಸಿಂದ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ವೀಡಿಯೋಸ್ ಇದ್ದರೆ ಕೂಡ ನನ್ನ ಪ್ರಾಬ್ಲಮ್ ಏನಪ್ಪ ಅಂದರೆ ವೀಡಿಯೋಸ್ ಇರುತ್ತೆ ಬಟ್ ಎಡಿಟ್ ಮಾಡಿ ಹಾಕೋದಕ್ಕೆ ಆಗಿರ್ಬೋದು, ವಾಯ್ಸ್ ಕೊಡೋದಕ್ಕಾಗಿರ್ಬೋದು ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾನು ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ. ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋಂಥ ವೀಡಿಯೋಸ್ನ ಪೂರ್ತಿ ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ID, ಫೇಸ್ಬುಕ್ ID ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನಾನು ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಯಾರಾದರೂ ಸಣ್ಣ ಪುಟ್ಟ ಪ್ರಮೋಷ್ನಲ್ ವೀಡಿಯೋಸ್ ಏನಾದರೂ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ID-ಯಿಂದ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಂದು ಓನ್ ಕಂಟೆಂಟ್ ಏನೇ ಮಾಡಿದ್ರೆ ಕೂಡ, ನನ್ನ ವೀಡಿಯೋಸ್ ಏನೇ ಮಾಡ್ತಾಯಿದ್ರೆ ಕೂಡ ಅದು ಓನಾಗೆ ನಾನು ತೊಗೊಂಡು ಕಂಟೆಂಟ್ನ ಮಾಡ್ತಾ ಇರೋದು. ಸೊ ಯಾವುದೇ ರೀತಿ ಕಾಪಿ ಆಗಿರೋದಿಲ್ಲ, ಹಾಗೆ ಇನ್ನೊಬ್ಬರನ್ನ ಕಾಪಿ ಕೂಡ ಮಾಡ್ತಾ ಇರೋದಿಲ್ಲ. ನನಗೇನು ಅನಿಸುತ್ತೋ, ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಪ್ರತಿಯೊಂದು ಇದು ಕೂಡ ನನ್ನ ಸ್ವಂತದ್ದೇನೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ತುಂಬಾ ಕಷ್ಟಪಟ್ಟು ವಿಡಿಯೋಸ್ ಮಾಡೋದ್ರಿಂದ ಬೇಗ ಏನಾದರೂ ಇದರಿಂದ ಒಂದು ಅಚೀವ್ ಮಾಡಬೇಕು, ಹಾಗೆ ಮಗಳ ಎಜುಕೇಷನ್ಗೆ ಏನಾದರೂ ಒಂದು ಆಗಬೇಕು ಅನ್ನೋದೊಂದು ಆಸೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆಸೆ ಪಡಬಾರ್ದು, ಆಸೆ ಪಟ್ಟಿರೋದನ್ನ ನಾವು ಪಡ್ಕೊಳ್ಳೋವಂಥ ಯೋಗ್ಯತೆ ಆಗಿರ್ಬೋದು, ಅರ್ಹತೆ ಆಗಿರ್ಬೋದು ನಮಗಿದೆಯಾ ಅಂತ ನಾವು ತಿಳ್ಕೊಳ್ಳೋದಕ್ಕೂ ಮುಂಚೆ ದುರಾಸೆ ಮಾತ್ರ ಯಾವುದ್ರ ಮೇಲೂ ಪಡಬಾರ್ದು. ಯಾಕೆ ನಾನು ಸ್ಟಾರ್ಟಿಂಗಲ್ಲೇ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಆಸೆ ಪಡೋದು ತಪ್ಪಲ್ಲ. ನಮ್ಮ ಜೀವನದಲ್ಲಿ ನಾವೆಲ್ಲದನ್ನೂ ಆಸೆ ಏನಾದರೂ ಒಂದು ಪಡ್ಕೋಬೇಕು ಅನ್ನೋದು ಅದು ತಪ್ಪಲ್ವೇ ಇಲ್ಲ. ಆದರೆ ದುರಾಸೆ ಎಲ್ಲನೂ ನನಗೆ ಬೇಕು, ಎಲ್ಲನೂ ನಂದೇನೆ ಅಂತ ದುರಾಸೆ ಪಡೋದಿದೆಯಲ್ಲ, ಅದನ್ನು ಮಾತ್ರ ನಾವು ಯಾವತ್ತೂ ಮಾಡಲೇಬಾರ್ದು. ಯಾಕೆ ಅಂದರೆ ಇನ್ನೊಬ್ರು ಅನ್ನ ಕಿತ್ಕೊಂಡಂಗೆ, ಇನ್ನೊಬ್ಬರ ಒಂದು ಲೈಫ್ ಜೊತೆ ನಾವು ಆಟ ಆಡ್ದಂಗೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ಸ್ವಾರ್ಥಗಳೇ ಜಾಸ್ತಿ ಆಗಿರೋದ್ರಿಂದ ಜೀವನದಲ್ಲಿ ನಾವು ಇನ್ನೊಬ್ಬರು ಬೆಳೀಲಿ, ಅವ್ರ ಬೆಳವಣಿಗೆಯಲ್ಲಿ ಕೂಡ ನಮ್ಮನ್ನು ಕಂಡುಕೊಳ್ಳೋಣ, ಇಲ್ಲ ನಮ್ಮ ಜೊತೆಗೆ ಅವ್ರನ್ನ ಬೆಳೆಸೋಣ ಅನ್ನೋದು ತುಂಬ ಕಡಿಮೆ ಆಗೋಗಿದೆ. ಈಗ ನಾನೊಬ್ಬನ ಚೆನ್ನಾಗಿದ್ದರೆ ಸಾಕು, ಇಲ್ಲ ನಾನೊಬ್ಬಳು ಚೆನ್ನಾಗಿದ್ದರೆ ಸಾಕು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಸುತ್ತ ಅಂದರೆ ನನ್ನ ಫ್ಯಾಮಿಲಿ ಏನಿದೆ ಅದಷ್ಟೇ ಚೆನ್ನಾಗಿದ್ದರೆ ಸಾಕು, ಇನ್ನೇನು ಬೇಡ, ಇನ್ಯಾರು ಹೆಂಗನ ಹಾಳಾಗೋದ್ರೂ ಪರವಾಗಿಲ್ಲ ಅಂತ ಹೇಳಿ ಯೋಚನೆ ಮಾಡೋದೇ ಸುತ್ತು ಜಾಸ್ತಿ ಆಗಿದೆ. ಈಗಿನ ಜನ್ರೇಷನ್ ಹೇಗಿದೆಯಾ, ಇಲ್ಲ ಈಗಿನ ಕಾಲಕ್ಕೆ ಅಂದರೆ ಈಗ ಬೆಳೀತಾ ಎಲ್ಲನೂ ಡೆವಲಪ್ ಆಗ್ತಾ ಈಗ ಆಗ್ತಾ ಇದೆಯಾ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಏನಪ್ಪ ಅಂದರೆ ಆಗ್ತಾ ಇರೋದಂತೂ ನಿಜ. ಯಾರು ಹೆಂಗೆ ಇರಲಿ, ನಮಗೇನು, ಯಾರು ಕಷ್ಟದಲ್ಲಿರಲಿ, ಯಾರು ನೋವಲ್ಲಿರಲಿ, ನಾವು ಯಾರಿಗೂ ಸ್ಪಂದಿಸೋದು ಬೇಡ. ನಾನು ಚೆನ್ನಾಗಿದ್ದೀನ, ನನ್ನ ಮನೆಯವ್ರು ಚೆನ್ನಾಗಿದ್ದಾರ, ಇಷ್ಟೇ ಸಾಕು ಅಂತ ಯೋಚನೆ ಮಾಡೋವಂಥದ್ದು ಒಂದು ತುಂಬ ಜನ ಆಗಿದ್ದಾರೆ. ಆ್ಯಂಡ್ ಇತ್ತೀಚಿನ ಟೈಮಲ್ಲಿ ನಾನು ಚೆನ್ನಾಗಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಜೀವಂತವಾಗಿ ಉಳಿತಾ ಇರೋದೇ ಹೆಚ್ಚು. ಸೊ ಈಗ ಇರೋ ಮನುಷ್ಯ ಇನ್ನು ಸ್ವಲ್ಪ ಹೊತ್ತಿಗೆ ಇದಾನ ಇಲ್ವಾ ಅಂತ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆನೇ ಆ ಮನುಷ್ಯನಿಗೆ ಏನಾದರೂ ಆಗಿರುತ್ತೆ. ಸೊ ಈಗ ಸಂಬಂಧಗಳು ಎಷ್ಟು ಮುಖ್ಯ ಆಗುತ್ತೋ, ನಾವು ಯಾರ ಜೊತೆ ಹೇಗಿದ್ದೀವಿ ಆ ದ್ವೇಷನೆಲ್ಲ ಕಟ್ಕೊಳ್ಳೋದಕ್ಕಿಂತ ಅವ್ರ ಜೊತೆ ನಗ್ನಗ್ತಾ ಕಾಲ ಹಾಕೋದು ಇಂಪಾರ್ಟೆಂಟ್. ಯಾಕಂದರೆ ನಾನು ಇವತ್ತು 2 ಡೇಸಿಂದ ಒಂದು ಇನ್ಸಿಡೆಂಟ್ಗಳು ನಾನು ಕೇಳಿದಾಗ ತುಂಬ ಮನ್ಸಿಗೆ ಬೇಜಾರಾಯಿತು. ಏನಪ್ಪ ಅಂದರೆ, ಒಬ್ಬರು ಮಗಳಿಗೆ ಮದುವೆ ಮಾಡಿ ನೈಟ್ ರಿಸೆಪ್ಷನ್ ಕೂಡ ಮುಗಿಸ್ತಾರೆ, ಬೆಳಿಗ್ಗೆಗೆ ಆ ಜೀವ ಇರೋದಿಲ್ಲ, ತಾಯಿನ ಕಳ್ಕೊತಾರೆ ಅವರು. ಸೊ ಇನ್ನೊಬ್ಬರು ಬಂದು ಇನ್ನೂ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಎಜುಕೇಷನ್ ಮಾಡ್ತಿದ್ದಾರೆ, ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಇನ್ನೊಬ್ರು ಏನಪ್ಪ ಅಂದರೆ ನೈಟ್ ಎದೆ ಉರಿ ಅಂತ ಮಲಗಿದ್ದಾರೆ, ಎದ್ದೇ ಇಲ್ಲ. ಸೊ ಇಂಥವ್ರನ್ನೆಲ್ಲ ನೋಡಿದಾಗ ಜೀವ ಇಷ್ಟೇನಾ ಜೀವಕ್ಕೆ ಬೆಲೆ. ಸೊ ನಾವು ಕೂಡ ಇವತ್ತು ನೈಟ್ ಮಲಗಿದ್ರೆ ನಾಳೆ ಬೆಳಗ್ಗೆ ಎದ್ದೇಳ್ತೀವೋ ಇಲ್ಲೋ ಗೊತ್ತಿಲ್ಲ ಅಂತ. ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ, ನಾಳೆ ಬೆಳಗ್ಗೆ ಹೊತ್ತು ಹುಟ್ಟುತ್ತೆ ಅಂದರೆ ಇವತ್ತು ನಾವು ಒಂದು ದಿನ ಆಯುಷ್ಯ ನಾವು ಕಳ್ಕೊಂಡಿದ್ದೀವಿ ಅಂತ. ಸೊ ಅದು ಎಷ್ಟು ಸತ್ಯ ಅಲ್ವಾ. ಅಂದರೆ ನಾಳೆ ನಾನು ಇವತ್ತು ನಿದ್ದೆ ಹೋಗ್ತಾ ಇದ್ದೀನಿ ಅಂದರೆ ನಾಳೆ ಬೆಳಗ್ಗೆಗೆ ನಾನು ಎದ್ದೇಳ್ತೀನಿಲ್ಲ ನನಗೆ ಗ್ಯಾರಂಟಿ ಇಲ್ಲ. ಸೊ ನನ್ನ ಸುತ್ತಮುತ್ತ ಇರೋರು ಎದ್ದೇಳ್ತಾರೋ ನನಗೂ ಗೊತ್ತಿಲ್ಲ, ಆದರೆ ದೇವ್ರಿಗೊಬ್ಬನಿಗೆ ಮಾತ್ರ ಗೊತ್ತು. ಸೊ ಸ್ವಾರ್ಥ ತುಂಬಿಕೊಂಡು ಎಷ್ಟೇ ದ್ವೇಷ ಮಾಡಿಕೊಂಡು ಎಷ್ಟು ದಿನ ಅಂತ ನಾವು ಹಿಂಗೆ ಇರೋಕ್ಕಾಗುತ್ತೆ ಹೇಳಿ. ಯಾರ ಮೇಲೇನೂ ದ್ವೇಷ ಬೇಡ, ಯಾರ ಮೇಲೇನೂ ಸ್ವಾರ್ಥ ಬೇಡ. ಇರೋದನ್ನು ನೆಮ್ಮದಿಯಾಗಿ ನಡೆಸ್ಕೊಂಡು ಆರಾಮಾಗಿ ಹೋಗೋಣ. ಆಸೆ ಪಡಬೇಕು, ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲು ಚಾಚೋಣ. ಅತಿಯಾಗಿ ಕಾಲು ಚಾಚೋದು ಕೂಡ ಬೇಡ. ಅತಿ ಕಾಲು ಚಾಚೋಕ್ಕೆ ಹೋದರೆ ನಾವೇನೇ ಕೆಳಕ್ಕೆ ಬೀಳೋದು ಅಂತ. ಸೊ ಇನ್ನೂ ಒಂದು
ಇತ್ತೀಚೆಗೆ ನಾನು ಜಾಸ್ತಿ ಮೋಟಿವೇಶ್ನಲ್ ಸ್ಪೀಚಸ್ ಕೇಳ್ತಾ ಇರೋದ್ರಿಂದ ಅದರಲ್ಲಿ ಕೆಲವೊಂದು ಮೋಟಿವೇಶ್ನಲ್ ಸ್ಪೀಚಸ್ಸು ತುಂಬ ಮನಸ್ಸಿಗೆ ಹಿಡಿಸುತ್ತೆ. ಕೆಲವೊಂದು ಸ್ಟೋರೀಸ್ ಅಂತೂ ಎಷ್ಟು ಸತಿ ಕೇಳಿದ್ರೆ ಕೂಡ ಕೇಳ್ತಾನೇ ಇರಬೇಕು ಅನಿಸುತ್ತೆ. ಶ್ರೀಕೃಷ್ಣನ ಕೆಲವೊಂದು ವಚನಗಳಾಗಿರ್ಬೋದು, ಇಲ್ಲ ಶ್ರೀಕೃಷ್ಣನ ಕೆಲವೊಂದು ಮಾತುಗಳಾಗಿರ್ಬೋದು, ಇದನ್ನೆಲ್ಲ ನಾವು ಕೇಳ್ತಾ ಇರಬೇಕಾದ್ರೆ ನನಗನ್ಸೋ ಪ್ರಕಾರ ನಾವು ಇನ್ನು ಭಗವದ್ಗೀತೆನ ಓದಿಲ್ಲ. ಅದನ್ನು ಓದಿದ್ರೆ ಒಮ್ಮೆ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಅಂತ ನಾವು ಕಲ್ತ್ಕೋಬೋದಾ ಅಂತ. ಸೊ ನನಗೂ ಕೂಡ ತುಂಬ ಆಸೆ ಆಗ್ತಿದೆ ಭಗವದ್ಗೀತೆ ಓದಬೇಕು ಒನ್ ಟೈಮ್ ಆದ್ರೂ ಅಂತ. ಸೊ ನಾನು ಕೂಡ ಸರ್ಚ್ ಮಾಡ್ತಿದ್ದೀನಿ ಭಗವದ್ಗೀತೆ ಬುಕ್ ತರಿಸೋದಕ್ಕೆ ಅಂತ. ಸೊ ನೋಡೋಣ, ಅದೇ ನಾನು ಖಂಡಿತವಾಗ್ಲೂ ತರಿಸಿದ್ರೆ ನಿಮಗೆ ಅದು ಕೂಡ ಅಪ್ಡೇಟ್ ಮಾಡ್ತೀನಿ. ಆ ಸ್ಪೀಚಸ್ ಕೇಳ್ತಾ ಇದ್ದರೆ ಜೀವನದಲ್ಲಿ ನಾವೇನೂ ಮಾಡೇ ಇಲ್ಲ, ನಾವಿನ್ನೂ ಏನೂ ಕಲಿತೇ ಇಲ್ಲ, ನಾವು ಹೀಗೆ ಇದ್ದೀವ ಅಂತ ನನಗೆ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ಸೊ ಕೆಲವೊಂದು ಟೈಮಲ್ಲಿ ನಾವು ಕಲಿಬೇಕಾಗಿರೋದು ತುಂಬಾ ಇದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿರೋ ಒಂದು ಸ್ಟೋರಿನ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡಿಬಿಡ್ತೀನಿ. ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಇರ್ತಾನೆ. ಶ್ರೀಕೃಷ್ಣನ ಜೊತೆ ಅರ್ಜುನ ಕೂಡ ಜೊತೇಲಿ ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಅವ್ರು ಭಿಕ್ಷೆ ಬೇಡೋದು ನೋಡಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ್ರೆ ಕೂಡ ಅದು ಕಿವಿಗೆ ಕೇಳಿಸ್ದಂಗೆ ಕೃಷ್ಣ ಹೊರಟೋಗ್ತಾರೆ. ಸೊ ಅರ್ಜುನ ಬಂದು ಅಲ್ಲಿ ಅವ್ರ ಹತ್ರ ಇರೋದಂಥ ಒಂದಷ್ಟು ಬಂಗಾರದ ನಾಣ್ಯಗಳನ್ನ ಅವ್ರ ಕೈಗೆ ಕೊಟ್ಟು, ನಾಳೆಯಿಂದ ನೀವು ಭಿಕ್ಷೆ ಬೇಡಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಸೊ ಅದನ್ನು ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಕಳ್ಳ ಕತ್ಕೊಂಡು ಹೊರಟೋಗ್ತಾನೆ. ಏನಪ್ಪ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ದಿನ ಬರ್ತಾರೆ. ಅದೇ ಜಾಗದಲ್ಲಿ ಮತ್ತೆ ಸಿಗ್ತಾರೆ. ಆಗ ಅವರು ವಜ್ರದ ಉಂಗುರ ಕೊಡ್ತಾರೆ. ಸೊ ಇನ್ಮೇಲೆ ನನ್ನ ಲೈಫ್ ಸೆಟ್ಲ್ ಆಯಿತು ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೋಗಿ ಒಂದು ಮಡಕೆಯಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಮಲಗಿರ್ತಾರೆ. ಬೆಳಗ್ಗೆಗೆ ಅವ್ರಿಗೆ ಹೆಂಡತಿ ತೊಗೊಂಡೋಗಿ ಅದನ್ನು ನೀರಲ್ಲಿ ನೀರು ತೊಗೊಂಬರೋಕ್ಕೆ ಹೋಗಿ ಇದು ಮಾಡ್ತಾರೆ. ಅದು ಹೊರಟೋಗುತ್ತೆ. ಮತ್ತೆ ಬಂದು ಅದೇ ಜಾಗದಲ್ಲಿ ಭಿಕ್ಷೆ ಬೇಡ ಕುತ್ಕೋತಾರೆ. ಆಗ ಬಂದು ನನ್ನ ಹತ್ರ ಮತ್ತೆ ಕೇಳ್ತಾರೆ. ಸೊ ಈ ಥರ ಆಯಿತು ಅಂತ ಇದನ್ನು ಕೂಡ ಹೇಳಿರ್ತಾರೆ. ಸೊ ಈ ಥರ ಆಯಿತು ಅಂದಾಗ ನನ್ನ ಹತ್ರ ಏನೂ ಇಲ್ಲ, 2 ಕಾಯಿನ್ ಮಾತ್ರ ಇದೆ ಅಂತ ಹೇಳಿ ಅವ್ರ ಕೈಗೆ ಕಾಯಿನ್ ಕೊಟ್ಟಾಗ ಅದನ್ನು ಅವರು ತೊಗೊಂಡು ಹೋಗ್ತಾ ಏನು ಮಾಡೋದು, ಏನು ಸಿಗುತ್ತೆ ಇದರಲ್ಲಿ, ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಮೀನು ಸಿಗುತ್ತೆ. ಆ ಒಂದು ಮೀನು ಬಂದು ಸತ್ತಿರೋದಿಲ್ಲ, ಮೇಲೆಯಿಂದ ಕೆಳಗಡೆ ಎಗರ್ತಾ ಇರುತ್ತೆ. ಅದನ್ನಾದರೂ ಉಳಿಸ್ಲೇಬೇಕು ಅಂತ ಹೇಳಿಬಿಟ್ಟು ಅದನ್ನು ದುಡ್ಡು ಕೊಟ್ಟು ತೊಗೊಂಡು ಸಮುದ್ರದಲ್ಲಿ ಬಿಡೋದಕ್ಕೆ ಅಂತ ಹೋಗ್ತಾರೆ. ಆಗ ಅವ್ರ ಕೈಗೆ ವಜ್ರದ ಉಂಗುರ ಸಿಗುತ್ತೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾರೆ. ಅಲ್ಲಿ ಮುಂದೆ ಬಂದಿದ್ದ ತಕ್ಷಣ ಯಾರು ಕಳ್ಳ ವರಹನ ಕತ್ಕೊಂಡು ಓಡೋಗಿರ್ತಾನಲ್ಲ ಅವನು ಕಂಡಿಡಿದ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಅವ್ರ ಕೈಗೆ ಸಿಕ್ಕಿ ತಗೊಳ್ಳಿ, ಇದನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ನನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ವರಹನ ಕೂಡ ಕೊಟ್ಟುಬಿಟ್ಟು ಹೊರಟೋಗ್ತಾರೆ. ಆಗ ಇದನ್ನೆಲ್ಲದನ್ನು ಗಮನಿಸಿದಂಥ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾರೆ, ಸೊ ನಾನು ದಿನ ಇಷ್ಟು ಕೊಟ್ಟೆ, ಯಾಕೆ ಅವ್ರಿಗೆ ದಕ್ಕಿಲ್ಲ, ಇವಾಗ ಎಲ್ಲನೂ ಒಮ್ಮೆ ಒಂದಿಂದ ಒಂದು ಸಿಗ್ತಾ ಇದೆ, ಏನು ಕಾರಣ ಅಂತ ಕೇಳಿದಾಗ ಫಸ್ಟು ನೀವು ವರಹ ಕೊಟ್ಟಾಗೂ ಅವ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರು, ಅದಕ್ಕೆ ಅದನ್ನು ಕಳ್ಕೊಂಡ್ರು. 2ನೇ ಟೈಮ್ ಉಂಗುರ ಕೊಟ್ಟಾಗೂ ಅದನ್ನೇ ಮಾಡಿದ್ರು ಅವರು, ಅದಕ್ಕೆ ಅದನ್ನು ಕಳ್ಕೊಂಡ್ರು. 3ನೇ ಸತಿ ನೀವು ಕೊಟ್ಟಾಗ ಇನ್ನೊಬ್ಬರ ಬಗ್ಗೆ ಅವರು ಯೋಚನೆ ಮಾಡಿದ್ರು. ಸೊ ಹಾಗಾಗಿ ಅವ್ರಿಗೆ ನಾವು ಎಲ್ಲನೂ ಒಂದರಿಂದ ಒಂದು ಸಿಗೋಂಗಾಯಿತು. ಅಂದರೆ ಅವರು ಇದ್ರ ಕತೆ ಸಾರಾಂಶ ಏನಪ್ಪ ಅಂದರೆ, ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ದೇವರು ನಮ್ಮ ಬಗ್ಗೆ ಒಮ್ಮೆ ಆದರೂ ಯೋಚನೆ ಮಾಡ್ತಾನೆ ಅಂತ. ಇದು ಎಷ್ಟು ನಿಜ ಅಲ್ವಾ? ಸೊ ನಾನೊಬ್ಬಳೇ ಬೆಳಿಬೇಕು, ನಂದು ಸ್ವಾರ್ಥ ಅಷ್ಟೇ ಇರಬೇಕು ಅನ್ನೋದಕ್ಕಿಂತ ನನ್ನ ಸುತ್ತು ಇರೋರು ಬೆಳಿಬೇಕು, ನಾನು 4 ಜನಕ್ಕೆ ಸಪೋರ್ಟ್ ಮಾಡಬೇಕು, ನನ್ನಿಂದ ಯಾರಿಗಾದ್ರೂ 4 ಕಾಸು ಒಳ್ಳೇದಾಗುತ್ತೆ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ದೇವರು ಖಂಡಿತವಾಗ್ಲೂ ಕೈ ಹಿಡಿತಾನೆ. ನನ್ನ ಇವತ್ತಲ್ಲ ನಾಳೆ ದಡ ಸೇರಿಸ್ತಾನೆ. ಸೊ ಈ ಸ್ಟೋರಿ ಒಂದು ಮಹತ್ವ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಯಾರೆಲ್ಲ ಭಗವದ್ಗೀತೆ ಓದಬೇಕು ಅಂತ ಬುಕ್ಸ್ ತರಿಸಿಟ್ಕೊಂಡಿದ್ರಲ್ಲ, ಅವೈಲೇಬಲ್ ಇರುತ್ತಲ್ಲ ನಿಮಗೆ. ಕೆಲವೊಬ್ಬರು ಹಳೆ ಕಾಲದವರು ಭಗವದ್ಗೀತೆ ಬುಕ್ಸ್ ಮನೇಲಿ ಇಟ್ಟಿರ್ತಾರೆ. ಸೊ ಮಿಸ್ ಮಾಡಬೇಡಿ, ಓದಿ. ನನಗೂ ತುಂಬ ಓದಬೇಕು ಅನ್ನಿಸ್ತಿದೆ ಭಗವದ್ಗೀತೆ ಆಗಿರ್ಬೋದು, ಹಾಗೆ ಕೈವಾರ ತಾತಂದು ಒಂದು ಬುಕ್ ಇದೆ ಅದು ಕೂಡ ಆಗಿರ್ಬೋದು. ಇದನ್ನೆಲ್ಲ ಮಹಾಭಾರತ, ರಾಮಾಯಣ, ಆಗಿನ ಕಾಲದಲ್ಲಿ ನಮಗೆಲ್ಲ ಸ್ಟೋರೀಸ್ ಹೇಳ್ತಿದ್ರು ಸ್ಕೂಲುಗಳಲ್ಲಿ. ನಮಗೆಲ್ಲ ರಾಮಾಯಣ ಮಹಾಭಾರತನ ಎಷ್ಟು ಸತಿ ಕೇಳಿದ್ದೀವೋ ನಮಗೆ ನೆನಪೇ ಇಲ್ಲ. ಅಂದರೆ ನಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸ್ಕೂಲಲ್ಲಿ ಹೇಳ್ತಿದ್ರು. ಬಟ್ ಈಗ ಅದ್ರ ಒಂದು ನಾಲೆಡ್ಜ್ ಇಲ್ಲ. ಬುಕ್ಸ್ ತೆಗೆದುಕೊಡಿ, ಮಕ್ಕಳು ಓದಲಿ. ಸೊ ತುಂಬಾ ಸಾರಾಂಶ ಇದೆ ಇದರಲ್ಲಿ. ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಕೂಡ ಇದು ಒಂದು ಅರ್ಥ ಆಗುತ್ತೆ. ಆ್ಯಂಡ್ ಇನ್ನೊಂದು, ಧರ್ಮನೇ ಯಾಕೆ ಯಾವಾಗಲೂ ಗೆಲ್ಲುತ್ತೆ, ಅಧರ್ಮ ಗೆಲ್ಲೋದಿಲ್ಲ ಅನ್ನೋದಕ್ಕೂ ಒಂದು ಕತೆ ಇದೆ. ಏನಪ್ಪ ಅಂದರೆ,
ದುರ್ಯೋಧನಗೆ ಎಲ್ಲರೂ ಗ್ರಹಗತಿಗಳೆಲ್ಲ ಚೆನ್ನಾಗಿದೆ, ಈ ಸತಿ ಯುದ್ಧ ಅವರೇ ಗೆಲ್ತಾರೆ ಅಂತ ಹೇಳಿ ಒಂದು ಮಹಾ ಜ್ಯೋತಿಷಿ ಹೇಳಿರ್ತಾರೆ. ಬಟ್ ಅದ್ರಲ್ಲಿ ಸೋತೋಗಿರ್ತಾರೆ. ಅದಕ್ಕೆ ಯಾಕೆ ಸೋತಿದ್ದಾರೆ ಅಂತ ಕೇಳೋದಕ್ಕೆ ಅಂತ ಕರ್ಕೊಂಬಂದಾಗ ಮತ್ತೆ ಚೆಕ್ ಮಾಡ್ತಾರೆ, ಎಲ್ಲನೂ ಕರೆಕ್ಟಾಗೇ ಇರುತ್ತೆ. ಆಗ ಅವ್ರಿಗೆ ಅರ್ಥ ಆಗೋದೇನಪ್ಪ ಅಂದರೆ ಇಡೀ ಜಗತ್ತನ್ನೇ ತಿರುಗಿಸೋದಂದರೆ ಗ್ರಹಗತಿಗಳೆಲ್ಲ ಕರೆಕ್ಟಾಗಿದ್ದರೆ ಕೂಡ ಶ್ರೀಕೃಷ್ಣ ಅವ್ರ ಪರವಾಗಿದ್ರ ಅಲ್ವಾ, ಅವರು ಗ್ರಹಗತಿಗಳನ್ನ ಚೇಂಜ್ ಮಾಡ್ತಾರೆ ಅಂತ. ಈಗ ನಾವು ಜಾತಕ ನಂಬ್ತೀವಲ್ವ, ನಮ್ಮ ಜೀವನದಲ್ಲಿ ಎಲ್ಲನೂ ಕರೆಕ್ಟಾಗಿದೆ, ಜಾತಕನೂ ಚೆನ್ನಾಗಿದೆ ಅಂದಾಗ ನಾವು ಏನು ಮಾಡಿದ್ರು ಕೆಲವೊಮ್ಮೆ ಸೋತೋಗ್ತಾ ಇರ್ತೀವಿ. ಅದನ್ನು ನಮ್ಮದೇ ನಾವು ದೇವ್ರನ್ನ ನಂಬಿಕೆ ಇಟ್ಟಿದ್ದೀವಿ ಅಂದರೆ ದೇವರು ಕಷ್ಟ ನೋಡಿ ಇನ್ನೆಷ್ಟು ಇವ್ರಿಗೆ ಕೊಟ್ಟಿದ್ದು ಸಾಕು ನಾವು ಕಷ್ಟನ, ಇನ್ಮೇಲಾದರೂ ಅವ್ರು ಚೆನ್ನಾಗಿರಲಿ ಅಂತ. ನಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದರೆ ಕೂಡ ಒಂದು ಒಳ್ಳೆ ಭವಿಷ್ಯನ ದೇವರು ಖಂಡಿತವಾಗ್ಲೂ ತೀರಿಸಿ ಕೊಡ್ತಾನೆ, ನಮಗೆ ಒಂದು ಟೈಮ್ ಕೂಡ ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವೆರಡು ಮೋಟಿವೇಶ್ನಲ್ ಸ್ಪೀಚಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ನ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೊ ಆ್ಯಸ್ ಯೂಶುವಲ್ ನಂದು ಡೈಲಿ ವ್ಲಾಗ್ ಒಂದೇ ಥರ ಇರೋದ್ರಿಂದ ನಾನು ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇವತ್ತು ಒಂದು ಟ್ರೈಪ್ಯಾಡ್ ತರಿಸಿದ್ದೀನಿ, ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಹಾಗೆ ಯೂಟ್ಯೂಬಲ್ಲಿ ಕೂಡ ಹಾಕಿರ್ತೀನಿ ನೋಡಿ. ಸೊ ಇನ್ನು ಮುಂದೆ ಅಡುಗೆನ ಡೀಟೇಲ್ಡಾಗಿ ಕೂಡ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನೇನು ಅನ್ಕೊತಾ ಇದ್ದೀನಪ್ಪ ಅಂದರೆ ಅಡುಗೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಬದಲು ಮೋಟಿವೇಶ್ನಲ್ ಏನಾದರೂ ಈ ಥರ ವೀಡಿಯೋಸಲ್ಲಿ ಹೇಳಿಬಿಟ್ರೆ ಒಳ್ಳೆಯದು ಅಂತ. ಯಾಕಂದರೆ ಡೈಲಿ ಒಂದೇ ವೀಡಿಯೋಸ್ ವ್ಲಾಗ್ ಆಗಿರೋದ್ರಿಂದ ಅದರಿಂದ ಏನೂ ಇದಿಲ್ಲ ಅಂತ. ಸೊ ನಿಮ್ಗೇನು ಅನಿಸುತ್ತೆ ಇದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನೆ ಮಗಳು ಅಂತ ಹೇಳಿ ನನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಶ್ರೀಕೃಷ್ಣ ರಾಮ ಇಬ್ಬರು ನಿಮಗೆ ಒಳ್ಳೇದು ಮಾಡಲಿ.